ನಿತ್ಯ ಪ್ರೇಮದ ಉಯ್ಯಾಲಿಯಲ್ಲಿ ನಿನ್ನಂತ ಸಾವಿರಾರು ಹುಡುಗಿಯರ ಜೊತೆ ಚಕ್ಕಂದವಾಡುವ ರಸಿಕರ ರಾಜ ರವಿವರ್ಮ. ಯಾಕೆ ನೀನು ಇಲ್ಲಿಗೆ ಬಂದಿರುವೆ ನೀಚ? ಅಂದು ಅರ್ಧದಲ್ಲಿ ನಿಂತು ಹೋದ ನಿನ್ನ ಮಾಂಗಲ್ಯಕ್ಕೆ ಇಂದು ಮರುಳೇ ಬರಪಟ್ಟಳು. ನಿನ್ನ ಕೈ ಹಿಡಿಯಲು ಬಾಯ್ನ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಈ ಊರ ಅಗರ್ಭ ಶ್ರೀಮಂತ, ಈ ನಗರದ ನಾಯಕ ಶ್ರೀರಾಮಚಂದ್ರನ ಹೆಂಡತಿ ಶಾಂತನು. ಅಗರ್ಭ ಶ್ರೀಮಂತ, ನಗರದ ನಾಯಕ ನಿನ್ನ ಗಂಡ ಶ್ರೀರಾಮಚಂದ್ರನೆಂದು ನೀನು ಸೀತೆ ಅಂತ ಇಲ್ಲಿ ಜಪಿಸುತ್ತಕೊಳ್ಳುವುದು. ಇದು ತ್ರೇತಾಯುಗ ಅಲ್ಲ, ಇದು ಕಲಿಯುಗ. ನೋಡು, ಒಳ್ಳೆ ರೀತಿಯಲ್ಲಿ ನಾನೇ ನಿನ್ನ ಕಂಠ ರಾಯೆಂದು ತಿಳಿದುಕೊಂಡು ನನ್ನ ಕೈ ಹಿಡಿದು ನನ್ನ ರಮಿಸಿದರೆ ನನ್ನ 100 ಅಂತಸ್ತಿನ ಮನೆಯ ಯಜಮಾನಿ ನೀನಾಗುತ್ತೀಯ. ಆ ನಿನ್ನ 100 ಅಂತಸ್ತಿನ ಅರ್ಧಾಂಗಿನಿ ತುಂಬಾ ಚೆನ್ನಾಗಿದೆ. ನೋಡು, ಒಂದು ಹೆಣ್ಣಿನ ಒಂದು ಗಂಡ ಜನರಿಂದ ಮಾತನಾಡುತ್ತಿರುವ ನೀನು ಆ 100 ಅಂತಸ್ತಿನ ಅಂತಸ್ತು ನಾನು ಮೆಟ್ಟುವ ಚಪ್ಪಲಿಯ ಸಮಾನ. ನಾಯಿ ಅಂತ ಹೀಗೆ ಚೀರಾಡಬೇಡ. ಅಲ್ಲ, ಒಂದು ಹೆಣ್ಣಿನ ಮುಂದೆ ಈ ರೀತಿ ಮಾತನಾಡುವುದು ಸರಿಯಲ್ಲ. ಸಾಕ್ಷಾತ್ ಪರಮೇಶ್ವರನ ಸನ್ನಿಧಿಯಲ್ಲಿ ಈ ನನ್ನ ಕರುಳಿಗೆ ಮಾಂಗಲ್ಯವನ್ನು ಕಟ್ಟಿದ ನನ್ನ ಪತಿದೇವರೆದುರಿಗೆ ಈ ರೀತಿಯೆಲ್ಲ ಮಾತನಾಡುವುದು ಸರಿಯಲ್ಲ. ಅಷ್ಟೇ ಅಲ್ಲ, ಈ ರೀತಿ ಮಾತನಾಡಿದರೆ ಈ ನಿನ್ನ ಹೊಲಸು ನುಡಿ ಏನಾದ್ರೂ ನನ್ನ ಗಂಡನಿಗೆ ಗೊತ್ತಾದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಅಷ್ಟೇ ಯಾಕೋ, ಸಾವಿರಾರು ಜನರ ಸಮಕ್ಷಮದಲ್ಲಿ ನ್ಯಾಯ ಪಂಚಾಯಿತಿ ಹೇಳುವ ನನ್ನ ಗಂಡನ ತೋರು ಬೇರಿನ ಸಮಾನ. ನಿನ್ನ ಗಂಡ ಪಂಚಾಯತ್ ಪ್ರಮುಖನೆಂದು ನನ್ನ ಇಲ್ಲದೆ ಬಾಯಿ ಪಡೆದುಕೊಳ್ಳಬೇಡ. ಒಮ್ಮೆ ಈ ಯುವಕರ ರಾಜಕೀಯದ ಗಾಳಿ ನಿನ್ನ ಗಂಡನ ಮೇಲೆ ಬೀಸಿದರೆ ನಿನ್ನ ಗಂಡ ಎಲ್ಲ ಕಳೆದುಕೊಂಡು ಮುಖಕ್ಕೆ ಮುಚ್ಚಿ ಪಡೆದುಕೊಂಡು ನಿನ್ನ ಬಳಿ ಬಂದು ಕುಳಿತುಕೊಳ್ಳುತ್ತಾನೆ. ಅದೆಂದಿಗೂ ಸಾಧ್ಯವಿಲ್ಲದ ಮಾತು. ಸ್ವಚ್ಛವಾದ ರತ್ನವನ್ನು ತೆಗೆದುಕೊಂಡು ಹೋಗಿ ತೀರ್ಥಲ್ಲಿಟ್ಟರೆ ಕೂಡ ಆ ರತ್ನದ ಹೊಳಪನ್ನು ಎಂದೂ ಕಳೆದುಕೊಳ್ಳೋದಿಲ್ಲ. ಅದು ಕಬ್ಬಿಣವಾಗಿ ತುಕ್ಕಿಡಿಯಲು ಸಾಧ್ಯವಿಲ್ಲ ಎಂದು ಮರತಂತ ಕಾಣಿಸ್ತಾ ಇದೆ. ಸಾಧ್ಯವಿಲ್ಲದವರದನ್ನ ಸಾಧಿಸಿ ತೋರಿಸುವ ಛಲಗಾರ ರವಿವರ್ಮ. ನಡು, ನೀವು ಇಲ್ಲಿಂದ ಹೋಗಬೇಕಾದರೆ ನನ್ನೊಂದಿಗೆ ಹಾಡಿಕೊಂಡಿದರೆ ಮಾತ್ರ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ. ಈ ಕಟಕನ ಕೈಯಲ್ಲಿ ಸಿಕ್ಕು ನನ್ನ ಮಾನ ಪ್ರಾಣ ಹಾರಾಗುವಂತಿದೆ. ಇಲ್ಲ, ಹೇಗಾದರೂ ಮಾಡು, ಇವನೊಂದಿಗೆ ಹಾಡಿಕೊಂಡಿದ್ದು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲೇಬಹುದು. ಗೀತಾಂಜಲಿ ಆಲಿಗಂಡಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ಗುಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಆಲಿಗಂಡಿಗೆ ನಮ್ಮೂರ ಹೆಣ್ಣಿಗೆ